ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಈಗ ನಾವು ಹೊರಟಿದ್ದೀವಿ ಟ್ರಿಪ್ಗೆ. ಸೊ ಗಾಡಿ ಹೊಸದು ತೊಗೊಂಡಿದ್ದಾಯಿತು. ಸೊ ಈಗ ಅದ್ರ ಪರ್ಫಾರ್ಮೆನ್ಸ್ ನೋಡಬೇಕು, ಅದಲ್ದಲ್ಲೇ ಪೂಜೆನೂ ಮಾಡಿಸ್ಬೇಕು. ಆ್ಯಂಡ್ ಯಾವಾಗಲೂ ದೇವ್ರಿಗೆ, ಮನೆ ದೇವ್ರಿಗೆ ಮತ್ತು ಹೊರನಾಡಲ್ಲಿ ಪೂಜೆ ಮಾಡಿಸಿದ್ಮೇಲೆ ಒಂಥರ ಸಮಾಧಾನ. ಹಾಗಾಗಿ ಸೊ ಆನ್ ದ ವೇ ನಮಗೆ ಇವರು ತಾತ ಸಿಕ್ಕಿದ್ರು ಆ್ಯಂಡ್ ಡ್ರಾಪ್ ಕೇಳಿದ್ರು ಫಾರ್ ದ ಫಸ್ಟ್ ಟೈಮ್. ನಾವು ಯಾರಿಗೋ ಔಟ್ಸೈಡರ್ಸ್ಗೆ ಹೊಸ ಗಾಡೀಲಿ ಅವ್ರಿಗೆ ಒಂದು ಆ್ಯಕ್ಚುಲಿ ನಾವು ಇದು ಕೊಡ್ತಾಯಿದ್ದೀವಿ ರೈಡು. ಸೊ ಒಂಥರ ಅವ್ರಿಗೂ ಖುಷಿಯಾಗೋಯ್ತು ನಿಲ್ಲಿಸಿದ್ರಂತ. ಸೊ ಆನ್ ದ ವೇ ನಮಗೆ ಒಂದು ಹಳ್ಳಿಲಿ ಹಾವು ಇಟ್ಕೊಂಡು ಹೋಗೋದು ಕಾಣಿಸ್ತು. ಸೊ ಹಾವನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಐ ಥಿಂಕ್ ಅದು ಬದುಕಿದೆಯಾ ಸತ್ತಿದೆಯಾ ಗೊತ್ತಿಲ್ಲ, ಒಟ್ಟು ಎತ್ಕೊಂಡೋಗಿ ಕಾರ್ನರ್ಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ಸೊ ನಾವು ಈಗ ಮತ್ತೆ ಒಂದು ನೇಚರನ್ನ ಎಕ್ಸ್ಪ್ಲೋರ್ ಮಾಡೋ ಒಂದು ಮೂಡಲ್ಲಿದ್ದೀವಿ. ಯಾಕೆ ಅಂದರೆ ತುಂಬ ದಿನ ಆಗೋಯಿತು ಟ್ರಿಪ್ ಹೋಗಿ. ಆ್ಯಂಡ್ ತುಂಬಾ ಈ ಟೈಮಲ್ಲಿ ಹೋಗಿ ತುಂಬಾ ದಿನವೇ ಆಗೋಯ್ತು ಆ್ಯಕ್ಚುಲಿ, ರೈನ್ ಸೀಸನಲ್ಲಿ. ಸೊ ತಾತ ಅವರು ಇಲ್ಲಿ ಇಳ್ಕೊತಿದ್ದಾರೆ. ಅವ್ರದ್ದೇನು ಡೆಸ್ಟಿನೇಷನ್ ಇತ್ತು ಅಲ್ಲಿ ಬಂತು. ಸೊ ಸೇಫ್ ಆ್ಯಂಡ್ ಸೌಂಡ್ ಅವ್ರನ್ನ ನಾವು ಡ್ರಾಪ್ ಮಾಡಿದ್ದಾಯಿತು. ಆ್ಯಂಡ್ ಈಗ ನಾವು ತಿಂಡಿಗೆ ಅಂತ ಬಂದಿದ್ದೀವಿ. ಆ್ಯಂಡ್ ತಿಂಡಿಗೆ ಆ್ಯಕ್ಚುಲಿ ಈ ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮಸ್ತೆ ಏನಿದೆ, ನಮಸ್ತೆ ಬೆಂಗಳೂರು ಅಂತ ಇದೆ. ಸೊ ಇದೆ ಅಂತ ಹೆಸರು ಇದ್ರದ್ದು, ನಮಸ್ತೆ ಬೆಂಗಳೂರು ಅಂತ. ಸೊ ಗಾರ್ಡನ್ ಅಂತೂ ಸೂಪರಾಗಿ ಮಾಡ್ಕೊಂಡಿದ್ದಾರೆ ನೋಡಿ, ಸಕ್ಕತ್ತಾಗಿದೆ. ಬೆಂಗಳೂರು ಹತ್ತತ್ರನೂ ಇಂಥ ಲಾನು ಗಾರ್ಡನು ಎಲ್ಲ ಸೂಪರಾಗಿದೆ. ಜೋಕಾಲೆ ಇದೆ, ಒಂದು ಫೌಂಟೇನ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು ಜೋಕಾಲ ಹಾಕಿದ್ದಾರೆ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು ಇಷ್ಟೊಂದು ಗ್ರೀನರಿ ನೋಡಿಬಿಟ್ಟು. ಸೊ ರೆಸ್ಟೋರೆಂಟು ಸೂಪರಾಗಿ ಇದೆ. ಆ್ಯಂಡ್ ನಾವು ಈಗ ತಿಂಡಿ ತಿನ್ಕೊಂಡು ಆಮೇಲೆ ಜರ್ನಿ ಮುಂದೆ ಹೊರಿಸ್ಬೇಕು. ಸೊ ತುಂಬ ದಿನ ಆದಮೇಲೆ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ಒಂಥರ ಸಡನ್ನಾಗಿ ಒಂಥರ ಅನ್ಸಕ್ಕೆ ಶುರು ಆಗುತ್ತೆ ಟ್ರಾವೆಲ್ ಮಾಡುವಾಗ. ಸೊ ಬೆಸ್ಟು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಮುಂದೆ ಒರೆಸೋದು. ಸೊ ಫ್ಯಾನ್ ಸೂಪರಾಗಿದೆ ಇಲ್ಲಿ, ದೊಡ್ಡ ಫ್ಯಾನ್. ಇಂಥದ್ದೊಂದು ಮನೆಗೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಮನೆ ಸಮೇತ ಹಾರೋಗ್ಬೋದು, ರೂಫ್ ಸಮೇತ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಆಂಟಿ ಆ್ಯಕ್ಚುಲಿ ಮೌತ್ ಫ್ರೆಶ್ನರ್ನ ತೊಗೊಂಬಂದರು, ತೊಗೊಳ್ಳಿ ಅಂತ. ನಾವಿನ್ನ ಊಟನೇ ತಿಂದಿಲ್ಲ, ಖಾಲಿ ಹೋಟೆಲ್ ಮೌತ್ ಫ್ರೆಶ್ನರ್ ತಿಂದು ಆಮೇಲೆ ವಾಮಿಟ್ ಸ್ಟಾರ್ಟ್ ಆದ್ರೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ವಿ. ಸೊ ಇಲ್ಲಿ ಜೋಳದ ರೊಟ್ಟಿ ಅದು ಇದು ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ನಾವು ಈಗ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡಿ ಕೂತಿದ್ದೀವಿ, ನೋಡೋಣ ಏನು ಹೇಗಿದೆ ಇಲ್ಲಿ ಟೇಸ್ಟ್ ಅಂತ ಎಲ್ಲ. ರೆಸ್ಟೋರೆಂಟ್ ಅಂತೂ ಸೂಪರಾಗಿ ಕಟ್ಟಿದ್ದಾರೆ ಆ್ಯಂಡ್ ಲುಕ್ಸ್ ಫ್ಯಾಬ್. ಒಂಥರ ಓಪನ್, ಒಂದೇ ಒಂದು ದೊಡ್ಡ ಹಾಲ್ ಥರ ಇದೆ, ಬಟ್ ಇಟ್ ಲುಕ್ಸ್ ಗುಡ್. ಸೊ ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ಸೊ ತುಂಬ ಮನೇಲಿ ಇದ್ದಿದ್ದು ಒಂಥರ ಬೋರ್ ಆಗೋಕ್ಕೆ ಶುರು ಆಗುತ್ತೆ, ಈವನ್ ಮಕ್ಕಳಿಗೂ ಅಷ್ಟೇ. ಸೊ ಬೆಂಗಳೂರಲ್ಲಿ ಸುತ್ತಿ ಒಂಥರ ಈ ನೇಚರು ಮತ್ತು ಈ ಔಟಿಂಗು ಇಲ್ಲ ಅಂದರೆ ಏನೋ ಒಂಥರ ನೋಡಿ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಔಟಿಂಗು ಆಗುತ್ತೆ, ಪೂಜೆನೂ ಆಗುತ್ತೆ ಅಂತ. ಸೊ ಇಲ್ಲಿ ರೊಟ್ಟಿ ತೊಗೊಂಡ್ವಿ, ಸಜ್ಜೆ ರೊಟ್ಟಿ ಮತ್ತು ಚಟ್ನಿ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಸ್ವಲ್ಪ ಗಾರ್ಡನಲ್ಲಿ ಹಂಗೆ ಹಿಂಗೆ ಫೋಟೋಸ್ ತೆಕ್ಕೊಂಡು, ಸೂಪರಾಗಿ ಗಾರ್ಡನ್ ಇದೆ. ಒಂದು ಸ್ವಲ್ಪ ಇಲ್ಲಿ ಎತ್ತಿನ ಗಾಡಿ, ಬೇರೆ ಕಲ್ಲಿಂದು ಎತ್ತಿನ ಗಾಡಿ ಇಟ್ಟಿದ್ದಾರೆ, ಅದರಲ್ಲಿ ಒಂದಿಷ್ಟು ಫೋಟೋಸು. ಸೊ ಒಂಥರ ಚೆನ್ನಾಗಿದೆ ಮಕ್ಕಳಿಗೆ ಆಟಾಡೋಕ್ಕೆ ಇದಕ್ಕೆ ಎಲ್ಲ. ಅದಲ್ದಲೆ ಸ್ವಲ್ಪ ಹೊತ್ತು ಅಲ್ಲೆಲ್ಲಿ ನನ್ನ ಮಗಳು ಆಟಾಡ್ತಾ ಇದ್ಲು. ಸೊ ಇಟ್ಸ್ ಅ ಲಾಂಗ್ ಟೈಮ್ ನಾನು ಸ್ವಿಂಗ್ ಆಡಿ. ಸೊ ಈಗ ಒಂಥರ ಪ್ರಾಕ್ಟೀಸ್ ಹೋದಂಗೆ ಆಗ್ಬಿಟ್ಟಿದೆ. ಸೊ ಐ ವಾಂಟೆಡ್ ಟು ಟ್ರೈ ಇಟ್. ಸೊ ನನ್ನ ಮಗಳಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಸ್ವಲ್ಪ ಸೇರಿಸ್ಕೋ ಅಂತ 2 ಜನ ಕೂರ್ಬೋದು ಅಂತ ಹಾಕಿದ್ದಾರೆ ಆಬ್ವಿಯಸ್ಲಿ. ಸೊ ನಮ್ಮ ಅದೊಂದು ವೆಯ್ಟ್ನ ತಡ್ಕೊಂಡು ಅದು ಸ್ವಿಂಗು ಆಡ್ತಾಯಿದೆ. ಸೊ ನನ್ನ ಮಗಳಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಫೋಟೋ ತೆಗಿಯೋ, ವೀಡಿಯೋ ತೆಗಿಯೋ ಅಂತ ಹೇಳಿ ತೆಗೆಸಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಬಟ್ ಫಾಸ್ಟಾಗಿ ಆಡೋಕ್ಕಾಗಲ್ಲ, ತಲೆಯೆಲ್ಲ ಒಂಥರ ಅನ್ಸಕ್ಕೆ ಶುರು ಆಗ್ಬಿಡ್ತು ನನಗೆ. ಬಟ್ ಇಟ್ ವಾಸ್ ರಿಯಲಿ ನೈಸ್ ವೇ ಆಫ್ ಎಂಜಾಯಿಂಗ್. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.